ಬೋಲೋ ಪಾಂಡುರಂಗ ಮಹಾರಾಜ್ ಕಿ ಇವಾಗ ನಾರದ ಮುನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಇದೆಯಲ್ಲ ಮೋಸ್ಟ್ ಕಮರ್ಷಿಯಲ್ ದೇವಸ್ಥಾನ. ನಿಮ್ಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ದುಡ್ಡು ಕೇಳ್ತಾರೆ, ಹಾಗಾಗಿ ಇದು ಪ್ರೈವೇಟ್ ದೇವಸ್ಥಾನ. ಇಲ್ಲೊಂಚೂರು ಹುಷಾರಾಗಿದೆ. ಈಗ ನಾವು ಸಂತ ತುಕಾರಾಮರ ದೇವಸ್ಥಾನವನ್ನು ನೋಡಿಕೊಂಡು ನಾವು ಇವಾಗ ಕೈಕಾಡಿ ಮಹಾರಾಜ್ ಮಠಕ್ಕೆ ಬಂದಿದ್ದೀವಿ. ಇದೆಲ್ಲ ಇಸ್ಕಾನ್ ರೂಮ್ಸ್. ಇದು 1000 ರೂಪೀಸ್ ಇರುತ್ತೆ ಇದು ರೂಮ್ಸ್ ಎಲ್ಲ. ನೀವಿದನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಬುಕ್ ಮಾಡ್ಕೊಳ್ಬೋದು. ನಾವು ಪ್ರಸ್ತುತ ಈಗ ವಿಠ್ಠಲ ರುಕ್ಮಿಣಿ ಭಕ್ತ ನಿವಾಸದಲ್ಲಿರೋದು. ಈ ರೂಮ್ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ಈ ಅಕಾಮಿಡೇಷನ್ನ ಹೇಗೆ ಬುಕ್ ಮಾಡ್ಕೋಬೇಕು, ರೂಮ್ಸ್ ಹೇಗಿದೆ ಅನ್ನೋ ಮಾಹಿತಿನ ಕೊಟ್ಟಿದ್ದೀನಿ. ಈಗ ನಾವು ಪಂಡ್ರಾಪುರದಲ್ಲಿ ಸೈಟ್ ಸೀಯಿಂಗ್ ಎಲ್ಲೆಲ್ಲಿ ಹೋಗಬೇಕು, ಹಾಗೆ ದರ್ಶನ ಹೇಗೆ ಮಾಡ್ಕೋಬೇಕು ಅನ್ನೋ ಮಾಹಿತಿ ಸಿಗುತ್ತೆ ನಿಮಗೆ. ಆಟೋ ಬುಕ್ ಮಾಡ್ಕೊಂಡಿದ್ದೀವಿ. 300 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ. ಇದು ಸೈಟ್ ಸೀಯಿಂಗ್, ಲೋಕಲ್ ಸೈಟ್ ಸೀಯಿಂಗ್ ಎಲ್ಲ ತೋರಿಸ್ಕೊಂಡು ನಮಗೆ ವಿಠ್ಠಲನ ದೇವಸ್ಥಾನದ ಹತ್ರ ಕೊನೆಯದಾಗಿ ನಮಗೆ ಡ್ರಾಪ್ ಮಾಡ್ತಾರೆ. ನಾವು ಇವಾಗ ವಿಠ್ಠಲ ರುಕ್ಮಿಣಿ ಭಕ್ತ ನಿವಾಸದಲ್ಲಿರುವ ಕ್ಯಾಂಟೀನಿಗೆ ಬಂದಿದ್ದೀವಿ. ಇಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾವು ಅದಕ್ಕೆ ಇಲ್ಲಿ ಊಟನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಪ್ರೈಸ್ ಹಾಕಿದ್ದಾರೆ ನೋಡಿ ಏನೇನಿದೆ ಅಂತ. ಗುಜರಾತಿ ಥಾಲಿ, ಐಸ್ ಕ್ರೀಮು, ಇಡ್ಲಿ ಸಾಂಬಾರು, ವೆಜ್ ಪುಲಾವು, ಪಾವ್ ಭಾಜಿ ಎಲ್ಲ ಇದೆ ನೋಡಿ. ಈ ಥರ ಫುಡ್ ಇದೆ. ಚಪಾತಿ ಇದೆ, ರೈಸ್ ಇದೆ, ಹಪ್ಪಳ ಇದೆ, ಹಾಗೆ ದಾಲ್ ಇದೆ, ಮೊಸರಿದೆ. ಅನ್ನ ತುಂಬ ಕಡಿಮೆ ಕ್ವಾಂಟಿಟಿ ಅಂತ ಹೇಳ್ಬೋದು. ಇಷ್ಟೇ ಕೊಟ್ಟಿದ್ದಾರೆ ಅನ್ನ. 2 ಚಪಾತಿ ದೊಡ್ಡದಾಗೆ ಇದೆ, ಪರವಾಗಿಲ್ಲ. ಇದಕ್ಕೆ 200 ರೂಪೀಸ್ ಆಗುತ್ತೆ. ಇಲ್ಲೆಲ್ಲ ಫುಡ್ ಚೆನ್ನಾಗಿರೋದು ಸಿಗೋದು ಕಷ್ಟ, ಹಾಗಾಗಿ ನಾವು ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ಊಟ ಆದ ನಂತರ ನಮ್ಮ ಮೊದಲನೇ ಪ್ಲಾನ್ ಇರೋದು ಸೈಟ್ ಸೀಯಿಂಗ್ ಹೋಗಬೇಕು ಅಂತ. ನಾವು 20 ಜನ ಇರೋದ್ರಿಂದ 5 ಆಟೋ ಮಾಡಿದ್ದೀವಿ. ಒಂದು ಆಟೋನಲ್ಲಿ 4 ಜನದಂತೆ. ಇವಾಗ ವಿಷ್ಣುಪಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಸೈಟ್ ಸೀಯಿಂಗ್ ಪ್ಲೇಸ್ ಬಂದು ವಿಷ್ಣುಪಾದ. ಇದು ತುಂಬ ವಿಶೇಷವಾಗಿರುತ್ತೆ. ಚಂದ್ರಭಾಗಾ ನದಿ ತೀರದಲ್ಲಿರೋದು. ಈ ಆಟೋನಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಪ್ಲೇಸ್ ವಿಷ್ಣುಪಾದ. ಬನ್ನಿ ಹೋಗೋಣಂತೆ. ಬಿಸಿಲು ಮಾತ್ರ ವಿಪರೀತ ಇದೆ. 4 ಮೆಂಬರ್ಸ್ ಒಂದು ಆಟೋದಲ್ಲಿ ಕೂತಿದ್ದೀವಿ. ಈಗ ನಾವು ವಿಷ್ಣುಪಾದದ ಹತ್ರ ಬಂದಿದ್ದೀವಿ. ಇದು ನದಿ ತೀರದಲ್ಲಿರೋದು. ಈಗ ಒಳಗಡೆ ಹೋಗೋಣಂತೆ. ಇದು ಪಂಡರಾಪುರದಿಂದ ಊರಿಂದ ಹೊರಗಡೆ ಇರುವ ಜಾಗ ಇರುತ್ತೆ. 2.5 ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ ಪಂಡರಾಪುರದಿಂದ. ಸಂತ ಜ್ಞಾನೇಶ್ವರರ ದೇವಸ್ಥಾನ ಇದು. ಇಲ್ಲಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ವಿಷ್ಣುಪಾದ ಹತ್ರ ಹೋಗೋಣಂತೆ. ಇಲ್ಲಿ ಕಬ್ಬಿನ ಜ್ಯೂಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಆಲ್ಮೋಸ್ಟ್ ನಮ್ಗೆ ಮಹಾರಾಷ್ಟ್ರದಲ್ಲೆಲ್ಲ ಕಬ್ಬಿನ ಜ್ಯೂಸ್ ತುಂಬ ಫೇಮಸ್. ಯಾಕೆಂದರೆ ಇಲ್ಲಿ ಕೂಡ ಕಬ್ಬು ತುಂಬ ಬೆಳೀತಾರೆ ಈ ಭಾಗದಲ್ಲಿ. ಈ ಥರ ಸ್ಟೆಪ್ಸ್ ಇರುತ್ತೆ. ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕು ವಿಷ್ಣುಪಾದ ದೇವಸ್ಥಾನದ ಹತ್ರ. ಪಂಡ್ರಾಪುರಕ್ಕೆ ಬಂದರೆ ಇಲ್ಲಿಗೆ ಮಾತ್ರ ಬರೋದನ್ನು ಮರಿಬೇಡಿ. ಯಾಕೆಂದರೆ ಈ ಜಾಗಕ್ಕೆ ಬಂದರೆ ಕಾಶಿಗೆ ಬಂದ ಫಲನೇ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಒಂದು ವಿಶೇಷವಾದ ಜಾಗ ಇದೆ, ನಾರದ ಮುನಿಯ ದೇವಸ್ಥಾನ. ನಿಮಗೆ ಇಡೀ ವಿಶ್ವದಲ್ಲೇ ನಾರದ ಮುನಿ ದೇವಸ್ಥಾನ ಎಲ್ಲೂ ಸಿಗೋದಿಲ್ಲ. ಈ ಪಂಡ್ರಾಪುರದಲ್ಲಿ ಸಿಗುತ್ತೆ. ಅದಕ್ಕೆ ಬೋಟ್ನಲ್ಲಿ ಹೋಗಬೇಕಾಗತ್ತೆ. ಈ ವಿಷ್ಣುಪಾದದ ಇನ್ನೊಂದು ಮಹತ್ವ ಏನು ಅಂದರೆ, 1 ತಿಂಗಳು ಅಂದರೆ ಮಾರ್ಗಶಿರ ಮಾಸದಲ್ಲಿ ವಿಠ್ಠಲ ಪಂಡ್ರಾಪುರದ ದೇವಸ್ಥಾನದ ಒಳಗಡೆ ಇರಲ್ಲಂತೆ. ಈ 1 ತಿಂಗಳು ವಿಷ್ಣುಪಾದದ ಹತ್ರನೇ ಇರ್ತಾರಂತೆ ದೇವರು. ಹಾಗಾಗಿ ತುಂಬ ವಿಶೇಷವಾದ ಜಾಗ. ಈಗಲೂ ಇಲ್ಲಿ ವಿಠ್ಠಲ ಓಡಾಡಿರೋ ಕಾಲು ಗುರುತುಗಳು, ಹಾಗೆ ಹಸುಗಳು ಓಡಾಡಿದ ಗುರುತುಗಳು ಎಲ್ಲ ನೋಡ್ಬೋದು. ಇದೇ ವಿಷ್ಣುಪಾದ ಮಂದಿರ ನೋಡಿ. ಈ ಲೊಕೇಶನ್ ಏನು ಅದ್ಭುತವಾಗಿದೆ. ಸಾಕ್ಷಾತ್ ಭಗವಂತನೇ ಓಡಾಡಿದ ಜಾಗ ಇದೆಲ್ಲ. ಈ ಬೋಟ್ ಇದೆಯಲ್ಲ, ಈ ಥರ ಬೋಟ್ನಲ್ಲಿ ಹೋಗಬೇಕಾಗತ್ತೆ. ನಾರದ ಮುನಿ ದೇವಸ್ಥಾನ ಕಾಣ್ತಿದೆ ನೋಡಿ. ಇಲ್ಲಿ ವಿಶೇಷ ಏನಂದರೆ, ಈ ನಾರದ ಮುನಿ ದೇವಸ್ಥಾನ 6 ತಿಂಗಳ ಕಾಲ ಚಂದ್ರಭಾಗಾ ನದಿನಲ್ಲೇ ಮುಳುಗಿರುತ್ತೆ. ಇಲ್ಲಿ ಸಾಕ್ಷಾತ್ ವಿಷ್ಣುವಿನ ಪಾದಗಳು ನೋಡ್ಬೋದು. ಅದಕ್ಕೆ ಇದನ್ನು ವಿಷ್ಣುಪಾದ ಅಂತ ಕರೀತಾರೆ ನೋಡಿ. ಇದೇ ಪಾದಗಳು ಕಾಣ್ತಾ ಇದೆಯಲ್ಲ. ಈ ಜಾಗಕ್ಕೆ ಬರಲೇಬೇಕು ಪಂಡ್ರಾಪುರಕ್ಕೆ ಬಂದರೆ.
ಹಾಗೆ ಇಲ್ಲಿ ನೋಡಿ ಹಸುವಿನ ಕಾಲುಗಳು ಗುರುತೆಲ್ಲ ಕಾಣುತ್ತೆ. ಈ 4 ಕಾಣ್ತಿದೆಯಲ್ಲ ಅದೆಲ್ಲ ಗೋಪಾದ, ಒಂದು ವಿಷ್ಣು ಪಾದ, ಇದು ಕೃಷ್ಣ ಪಾದ. ಗೂಡು ನೋಡಿ ಹೇಗಿದೆ, ಓಡಾಡ್ತಾನೆ ಇದೆ. ಎಲ್ಲ ಚಿಕ್ಕ ಚಿಕ್ಕ ನೋಡೋದಕ್ಕೆ ಕಣಜದ ಗೂಡು ಥರ ಅನ್ಸುತ್ತೆ, ಬಟ್ ಇದು ಪಕ್ಷಿ ಗೂಡುಗಳು, ಚಿಕ್ಕ ಚಿಕ್ಕ ಗೂಡಿದೆ. ಈಗ ನಾವು ಬೋಟ್ನಲ್ಲಿ ಹೋಗ್ತಾ ಇದ್ದೀವಿ ನಾರದ ಮುನಿ ದೇವಸ್ಥಾನವನ್ನು ನೋಡೋದಕ್ಕೆ. ಬನ್ನಿ ಹೋಗೋಣಂತ. ಇವಾಗ ನಾವು ಬೋಟ್ನಲ್ಲಿ ಹೋಗ್ತಾ ಇದ್ದೀವಿ. ಬೋಲೋ ಪಾಂಡುರಂಗ ಮಹಾರಾಜ್ ಕಿ. ಇವಾಗ ನಾರದ ಮುನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ದೇವಸ್ಥಾನ ಮುಳುಗೋಗಿದೆ, ಸೂಪರ್ ಆಗಿದೆ. ಮಧ್ಯಾಹ್ನ ಬಂದಿರೋದು, ನದಿ ನೀರಲ್ಲಿ ಈ ಥರ ಹೋಗೋದು ಬೋಟಿಂಗ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು 20 ಮೆಂಬರ್ಸ್ ಒಂದೇ ಬೋಟ್ನಲ್ಲಿದ್ದೀವಿ. ನೋಡಿ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 20 ರೂಪೀಸ್ ತಗೋತಾರೆ ಪರ್ ಪರ್ಸನ್, 20 ರೂಪಾಯಿ ತೊಗೊಂಡಿದ್ದಾರೆ. ಈಗ ನಾವು ಅಲ್ಲಿ ನಾರದ ಮುನಿಗಳ ದರ್ಶನ ಕೂಡ ಮಾಡ್ತೀವಿ, ನಿಮಗೆ ತೋರಿಸ್ತೀನಿ. ಎಷ್ಟೊಂದು ಕೊಕ್ಕರೆಗಳೆಲ್ಲ ಇದೆ, ತುಂಬ ಸೂಪರ್ ಆಗಿದೆ. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿ, ಬಿಸಿಲಿದೆ ಅಂದರೂ ನೀರಿನಲ್ಲಿ ಹೋಗ್ತಾ ಇರುವಾಗ ಅಷ್ಟೊಂದು ಬಿಸಿಲು ಅಂತ ಅನ್ನಿಸ್ತಾ ಇಲ್ಲ. ಇಲ್ಲಿ ಒಂದು ವಿಶೇಷವಾದ ಸ್ಟೋರಿ ಇದೆ. ಅದೇನು ಅಂದರೆ ಒಂದ್ಸಾರಿ ಪಾಂಡುರಂಗ ಮತ್ತು ರುಕ್ಮಿಣಿ ಅಮ್ಮನವ್ರಿಗೆ ಜಗಳ ಆಡ್ತಾರಂತೆ. ಆ ಕಲಹಕ್ಕೆ ಕಾರಣ ನಾರದ ಮುನಿ ಅಂತೆ. ಆವಾಗ ರುಕ್ಮಿಣಿ ಅಮ್ಮನವರು ನಾರದ ಮುನಿಗೆ ಶಾಪ ಕೊಡ್ತಾರಂತೆ, ನೀರಿನಲ್ಲಿ ಮುಳುಗೋಗು ಅಂತ. ಅಂದಿನಿಂದ ಈ ದೇವಸ್ಥಾನ ಈ ಚಂದ್ರಭಾಗಾ ನದಿ ಅಂದರೆ ಭೀಮಾ ನದಿನಲ್ಲಿ ಮುಳುಗಿದೆ ಅಂತ ಪ್ರತೀತಿ ಇದೆ. ಈಗ ದೇವರು ಕಾಣ್ತಾರ ಇಲ್ವಾ ನೋಡೋಣಂತೆ. ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ, ನೋಡೋಣ. ದೇವ್ರು ಕಾಣಿಸಿದ್ರೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಫುಲ್ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದೆ ನೋಡಿ. ವಿಶೇಷವಾದ ನಾರದ ಮುನಿಯ ದರ್ಶನ ಮಾಡ್ಕೊಳ್ಳಿ. ದೇವ್ರು ಕಾಣ್ತಾ ಇದೆ ನೋಡಿ, ಗಂಧ ಎಲ್ಲ ಹಚ್ಚಿದ್ದಾರೆ. ಹಾಗೆ ಮೇಲ್ಗಡೆ ಒಂದು ಚಿಕ್ಕ ದೀಪನ ಇಟ್ಟಿದ್ದಾರೆ. ಪ್ರತಿದಿನ ಬಂದು ಇಲ್ಲಿ ಪೂಜೆ ಮಾಡಿಬಿಟ್ಟು ದೀಪನ ಹಚ್ತಾರಂತೆ ದೋಣಿನಲ್ಲಿ ಬಂದು. ತುಂಬಾ ವಿಶೇಷವಾದ ಸ್ಥಳ ಇದು. ಚಂದ್ರಭಾಗಾ ನದಿ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪುಂಡಲೀಕ ದೇವಸ್ಥಾನ ಎಲ್ಲ ಕಾಣ್ತಿದೆ ನೋಡಿ ಇಲ್ಲಿಂದ. ಇದೆಲ್ಲ ಪಾಂಡುರಂಗ ದೇವಸ್ಥಾನ. ಈಗ ನಾವು ವಿಷ್ಣುಪಾದ ದೇವಸ್ಥಾನ ನೋಡಿದ್ವಿ. ಅದಾದ್ಮೇಲೆ ಬೋಟಿಂಗ್ ಮಾಡಿಕೊಂಡು ನಾರದ ಮುನಿಗಳ ದೇವರ ದರ್ಶನ ಕೂಡ ಮಾಡಿಕೊಂಡು ಈಗ ನಾವು ನೆಕ್ಸ್ಟ್ ಗೋಪಾಲ್ಪುರಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ನೆಕ್ಸ್ಟ್ ನಾವು ಗೋಪಾಲ್ಪುರ್ಗೆ ಹೋಗ್ಬೇಕು. ಇದೇ ಗೋಪಾಲ್ಪುರ ದೇವಸ್ಥಾನ ನಿಮಗೆ ಕಾಣ್ತಿದೆಯಲ್ಲ. ಇದು ವಿಷ್ಣುಪಾದದಿಂದ ಕೇವಲ ಒಂದು 1/2 ಕಿಲೋಮೀಟರ್ ದೂರದಲ್ಲಿರುತ್ತೆ ಅಷ್ಟೇ. ಇಲ್ಲಿ ಕೂಡ ನಿಮಗೆ ಸತಿ ಸಕ್ಕುಬಾಯಿ ಮೂವಿ ನೋಡಿದರೆ ನಿಮಗೆ ಅದರಲ್ಲಿ ವಿಠ್ಠಲ ಬಂದ್ಬಿಟ್ಟು ಬೆಣ್ಣೆ ಕಡಿಯೋದು ಸಕ್ಕುಬಾಯಿ ಜೊತೆಗೆ, ಹಾಗೆ ಹಿಟ್ಟು ರುಬ್ಬೋದು, ಆ ಥರ ಎಲ್ಲ ಇದೆ. ಅದೇ ಜಾಗ ಇದು. ನೀವು ಒಳಗಡೆ ಹೋದರೂ ಕೂಡ ನೀವು ಅದನ್ನೆಲ್ಲ ವೀಕ್ಷಣೆ ಮಾಡ್ಬೋದು. ಮೆಟ್ಲು ಹತ್ಕೊಂಡು ಕೂಡ ಹೋಗ್ಬೋದು. ಹಾಗೆ ಇಲ್ಲಿ ನಿಮಗೆ ಆಟೋನೇ ಮೇಲೆ ತನಕ ಹೋಗುತ್ತೆ. ಇದೇ ದೇವಸ್ಥಾನ ಒಂಥರ ಮೋಸ್ಟ್ ಕಮರ್ಷಿಯಲ್ ಟೆಂಪಲ್ ಅಂತ ಹೇಳ್ಬೋದು. ಈ ದೇವಸ್ಥಾನ ಇದೆಯಲ್ಲ ಮೋಸ್ಟ್ ಕಮರ್ಷಿಯಲ್ ದೇವಸ್ಥಾನ. ನಿಮ್ಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ದುಡ್ಡು ಕೇಳ್ತಾರೆ. ಹಾಗಾಗಿ ಇದು ಪ್ರೈವೇಟ್ ದೇವಸ್ಥಾನ. ಇಲ್ಲೊಂಚೂರು ಹುಷಾರಾಗಿದೆ ಅಷ್ಟೇ. ನಾವು ಇವಾಗ ಪಾಂಡುರಂಗನ ಪರಮ ಭಕ್ತರಾದ ಸಂತ ತುಕಾರಾಮರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಮಗೆ ಕನ್ನಡದಲ್ಲಿ ಭಕ್ತಿ ಪರಂಪರೆಯಲ್ಲಿ ಪುರಂದರದಾಸರು, ಕನಕದಾಸರು ಹೇಗೆ ತುಂಬಾ ಅಗ್ರಗಣ್ಯರೋ ಅದೇ ರೀತಿ ಮರಾಠಿ ಭಾಷೆಯಲ್ಲಿ ಸಾಕಷ್ಟು ಗೀತೆಗಳನ್ನ ಪಾಂಡುರಂಗನ ಮೇಲೆ ಬರೆದಿದ್ದಾರೆ. ಇವರು ವಾರಾಕರಿ ಪಂಥಕ್ಕೆ ಸೇರಿದವರಾಗಿರ್ತಾರೆ ತುಕಾರಾಮರು.
ಈಗ ನಾವು ಸಂತ ತುಕಾರಾಮರ ದೇವಸ್ಥಾನವನ್ನು ನೋಡಿಕೊಂಡು ನಾವು ಇವಾಗ ಕೈಕಾಡಿ ಮಹಾರಾಜ್ ಮಠಕ್ಕೆ ಬಂದಿದ್ದೀವಿ. ಹಿಂದೆ ಕಾಣಿಸ್ತಿದೆಯಲ್ಲ, ಇದೇ ಕೈಕಾಡಿ ಮಹಾರಾಜರ ಮಠ. ನಾವು ನಿಮಗೆ ಯಾದಗಿರಿ ಗುಟ್ಟಕ್ಕೆ ಹೋದಾಗ ಸುರೇಂದ್ರಪುರಿ ತೋರಿಸಿದ್ವಿ, ಅದರ ಮಿನಿ ವರ್ಷನ್ ಅಂತ ಹೇಳ್ಬೋದು. ಒಳಗಡೆ ಚಕ್ರವ್ಯೂಹ ಇದೆ, ಹಾಗೆ ನಮ್ಮ ಹಿಂದೂ ಮೈಥಾಲಜಿಕಲ್ ಪಾರ್ಕ್ ಅಂತ ಹೇಳ್ಬೋದು, ಅದೇ ರೀತಿ ಇದೆ. ಇದು ಮಿನಿ ವರ್ಷನ್. ನಾವು ಸುರೇಂದ್ರಪುರಿ ತೋರಿಸಿದ್ದು ತುಂಬ ದೊಡ್ಡದು, ಇದು ಸ್ವಲ್ಪ ಚಿಕ್ಕದು. ಬನ್ನಿ ಒಳಗಡೆ ಹೋಗಿ ನೋಡೋಣಂತೆ. ಈ ಜಾಗದಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಹಾಗೆ ನಮ್ಮ ಪುರಾಣಗಳಲ್ಲಿ ಬರುವ ಕಥೆಗಳನ್ನ ಮಾಡೆಲ್ ಮಾಡಾಗಿಟ್ಟಿದ್ದಾರೆ. ಕೃಷ್ಣನ ಸ್ಟೋರಿ ಸ್ಟಾರ್ಟ್ ಆಗ್ತಿದೆ ನೋಡಿ. ಈ ಜಾಗ ನೋಡೋದಕ್ಕೆ ತುಂಬ ಹೊತ್ತು ಬೇಕಾಗತ್ತೆ. ಆಲ್ಮೋಸ್ಟ್ ನಮಗೆ 3/4 ಗಂಟೆ ಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಈ ಥರ ಕ್ಯೂ ಇದ್ದೇ ಇರುತ್ತೆ. ನೋಡ್ಕೊಂಡು ಸ್ಪೀಡಾಗಿ ಹೋಗ್ತಾ ಇರಬೇಕು ನೋಡಿ. ಒಳಗೆ ಈ ಥರ ಲೂಪ್ ಇರುತ್ತೆ, ತುಂಬಾನೇ ನಡೆಯೋದಿರುತ್ತೆ ನೋಡಿ. ಹಿಂಗೆ ಒಂದೊಂದೇ ಮಾರ್ಗ ಇರುತ್ತೆ, ಹತ್ತದು ಇಳಿಯೋದು ಆ ಥರ ಹೋಗ್ಬೇಕು. ಇದು ಒಂಥರ ಚಕ್ರವ್ಯೂಹ ಇದ್ದಾಗೆ. ನೀವು ಒಮ್ಮೆ ಒಳಗಡೆ ಹೋದರೆ ಕಂಪ್ಲೀಟ್ ಆಗೋ ತನಕ ನಿಮಗೆ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ನೀ ಪೇಯ್ನು, ಲೆಗ್ ಪೇಯ್ನು ಆ ಥರ ಸೀನಿಯರ್ ಸಿಟಿಸನ್ಸ್ ಏನಾದರೂ ಇತ್ತು ಅಂದರೆ ಈ ಜಾಗನ ನೀವು ಖಂಡಿತ ಸ್ಕಿಪ್ ಮಾಡಿ. ಯಾಕಂದರೆ ನೀವು ತುಂಬಾ ನಡಿಬೇಕಾಗಿರುತ್ತೆ. ಇಲ್ಲಿ ಪುರಾಣ ಕಥೆಗಳು ತುಂಬಾ ಚೆನ್ನಾಗಿರುತ್ತೆ, ಬಟ್ ನಿಮಗೆ ತುಂಬಾ ನಡಿಬೇಕಾಗಿರುತ್ತೆ. ಕೈಕಾಡಿ ಮಠದಲ್ಲಿ ಇದೊಂದು ಪ್ರೈಮ್ ಸ್ಪಾಟ್ ನೋಡಿ. ಎಲ್ಲ ಕಾಣುತ್ತೆ, ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲ ಕಾಣ್ತಾರೆ. ತುಂಬಾ ನಾವಂತೂ ಜಂಪ್ ಮಾಡ್ಕೊಂಡು ಸ್ಕಿಪ್ ಮಾಡಿಬಿಟ್ವಿ ತುಂಬ ಲೈನ್ಸು. ಯಾಕೆಂದರೆ ನಮಗೆ ದರ್ಶನಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ. ಇಲ್ಲಿಗೆ ಬಂದರೆ ನಿಮ್ಗೆ ಸುಮಾರು ಒನ್ ಅವರ್ ಅಂತೂ ಬೇಕಾಗುತ್ತೆ ಎಲ್ಲ ಓಡಾಡೋದಕ್ಕೆ. ಚಿಕ್ಕ ಜಾಗನೇ, ಬಟ್ ತುಂಬ ಹತ್ತದು ಇಳಿಯೋದು ಎಲ್ಲ ತುಂಬ ಜಾಸ್ತಿ ಇರುತ್ತೆ. ನಮಗೆ ಕೇವಲ 2 to 3 ಅವರ್ಸ್ ಇತ್ತು ನಾವು ಸೈಟ್ ಸೀಯಿಂಗ್ ನೋಡೋದಕ್ಕೆ. ಅದರಲ್ಲಿ ನಾವು ವಿಷ್ಣುಪಾದ ನೋಡಿದ್ವಿ, ಅದಾದ ನಂತರ ಗೋಪಾಲ್ಪುರ ನೋಡಿದ್ವಿ, ಅದಾದ ನಂತರ ತುಕಾರಾಮ್ ದೇವಸ್ಥಾನ ನೋಡಿದ್ವಿ, ಅದಾದ ನಂತರ ನಾವು ಕೈಕಡಿ ಮಠ ನೋಡಿದ್ವಿ. ಇವಾಗ ನಾವು ಕಡೆಯದಾಗಿ ಇಸ್ಕಾನ್ ಚಂದ್ರಭಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದಾದ ನಂತರ ನಾವು ವಿಠಲನ ದರ್ಶನ ಮಾಡಿದ್ವಿ. ಇವಾಗ ನಾವು ಪಂಡ್ರಾಪುರದ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಕೃಷ್ಣನ ದೇವಸ್ಥಾನ ಇದೆ. ಅದೇ ರೀತಿ ನಾವು ಇಲ್ಲಿ ಬರೋಕ್ಕಿನ್ನ ಒಂದು ಕಾರಣ ಇದೆ, ಯಾಕಂದರೆ ಇದು ಚಂದ್ರಭಾಗ ನದಿ ತೀರದಲ್ಲಿದೆ. ಇಲ್ಲಿಂದ ಘಾಟ್ ತುಂಬ ಅದ್ಭುತವಾಗಿ ಕಾಣುತ್ತೆ. ಇಲ್ಲಿ ಬೋಟಿಂಗ್ ಕೂಡ ಇದೆ. ಇಲ್ಲಿಂದ ನಾವು ಪುಂಡಲೀಕನ ದೇವಸ್ಥಾನಕ್ಕೆ ನೇರವಾಗಿ ಬೋಟ್ನಲ್ಲಿ ಕೂಡ ಹೋಗ್ಬೋದು. ಈಗ ಬನ್ನಿ ದೇವಸ್ಥಾನದ ದರ್ಶನ ಮಾಡಿಕೊಂಡು ಆ ನಂತರ ನಾವು ಚಂದ್ರಭಾಗ ನದಿ ತೀರ್ಥ ಹತ್ರ ಹೋಗೋಣಂತೆ. ನೋಡಿ, ಇದೆಲ್ಲ ಇಸ್ಕಾನ್ ದೇವಸ್ಥಾನ. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಕೂಡ ನಿಮಗೆ ರೂಮ್ಸ್ ಅವೈಲಬಲ್ ಇರುತ್ತೆ. ನಿಮಗೆ 1000 ರೂಪೀಸ್ ರೂಮಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತುಂಬ ರೂಮ್ಸ್ ಇರುತ್ತೆ. ನೀವು ಇದನ್ನು ಅಫಿಷಿಯಲ್ ಇಸ್ಕಾನ್ ವೆಬ್ಸೈಟ್ನಲ್ಲೂ ಬುಕ್ ಮಾಡ್ಕೋಬೋದು, ಇಲ್ಲ ಯಾತ್ರಾದ ಮೂಲಕನೂ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಕೃಷ್ಣನ ವಿಗ್ರಹ ನೋಡಿದ್ರಲ್ಲ, ಎಷ್ಟು ಸುಂದರವಾಗಿದೆ. ಈಗ ಕೃಷ್ಣನ ದರ್ಶನ ಮಾಡಿಕೊಂಡು ಚಂದ್ರಭಾಗ ನದಿ ತೀರಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ದೇವಸ್ಥಾನದ ಪಕ್ಕದಲ್ಲೇ ಈ ಥರ ಇದೆ. ಇದೆಲ್ಲ ಇಸ್ಕಾನ್ ರೂಮ್ಸ್. ಇದು 1000 ರೂಪೀಸ್ ಇರುತ್ತೆ ಇದು ರೂಮ್ಸ್ ಎಲ್ಲ. ನೀವಿದನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಬುಕ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೀವು ಯಾತ್ರಾದ ಮುಖಾಂತರನಾದರೂ ಬುಕ್ ಮಾಡ್ಕೊಳ್ಬೋದು. ಇಲ್ಲೂ ಸಿಗುತ್ತೆ. ಹಾಗೆ ಗಜಾನನ ಮಹಾರಾಜ್ ಸಂಸ್ಥಾನ್ ಮಠ ಅಂತ ಇದೆ, ಅಲ್ಲೂ ಸಿಗುತ್ತೆ ನಿಮಗೆ. ಅಲ್ಲೂ ತುಂಬ ಕಡಿಮೆ ಬೆಲೆಗೆ AC ರೂಮ್ಸ್ ಅವೈಲಬಲ್ ಇರುತ್ತೆ. ಇಲ್ಲಿ ಗೋಶಾಲ ಕೂಡ ಇದೆ ನೋಡಿ. ಈಗ ಘಾಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಲವು ಸಮಯದಲ್ಲಿ ನದಿ ಹತ್ರ ಆರತಿ ಕೂಡ ಮಾಡ್ತಾರೆ ವಿಶೇಷ ದಿನಗಳಲ್ಲಿ. ತುಂಬ ಚೆನ್ನಾಗಿದೆ ಘಾಟ್. ಇದು ಚಂದ್ರಭಾಗ ನದಿ ಅಂತ ಕರೀತಾರೆ. ಇದನ್ನ ಭೀಮಾ ನದಿ ಅಂತ ಕೂಡ ಕರೀತಾರೆ. ಇದು ಭೀಮಾ ನದಿ ಅಫಿಷಿಯಲ್ ಆಗಿ. ಈ ಭಾಗದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಹರಿಯುತ್ತೆ. ನೀವು ಗೂಗಲ್ ಮ್ಯಾಪ್ಸ್ ತೆಗೆದು ನೋಡಿದ್ರೆ ಈ ನದಿ ಚಂದ್ರಾಕೃತಿಲಿ ಕಾಣುತ್ತೆ. ಅದಕ್ಕೆ ಇದನ್ನು ಚಂದ್ರಭಾಗ ನದಿ ಅಂತ ಕರೀತಾರೆ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಲೊಕೇಶನ್ ಮಾತ್ರ. ಈವ್ನಿಂಗ್ ಬಂದುಬಿಟ್ರೆ ಆರಾಮಾಗಿ ಟೈಮ್ ಕಳಿಬೋದು ಇಲ್ಲಿ. ಇಲ್ಲಿಗೆ ನಮ್ಮ ಸೈಟ್ ಸೀಯಿಂಗ್ ಪಂಡ್ರಾಪುರದಲ್ಲಿ ಕಂಪ್ಲೀಟ್ ಆಯಿತು. ಇದಾದ ನಂತರ ನಾವು ಪುಂಡಲೀಕನ ದರ್ಶನ ಮಾಡಿಕೊಂಡು ಪಾಂಡುರಂಗನ ದರ್ಶನ ಮಾಡಿದ್ದೀವಿ. ಆಲ್ರೆಡಿ ಆ ವಿಡಿಯೋನ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದು ನಿಮಗೆ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ಆ ವಿಡಿಯೋಗೆ ಜಂಪ್ ಮಾಡ್ಬೋದು. ಇನ್ನು ಕೆಲವು ಪ್ರೇಕ್ಷಣೀಯ ಸ್ಥಳಗಳಿದೆ. ಅದರಲ್ಲಿ ಯಾವ್ದು ಅಂದರೆ ತುಳಸಿ ಬೃಂದಾವನ ಅಂತ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಅದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರುತ್ತೆ.
ಅದಾದ ನಂತರ ನಿಮಗೆ ದ್ವಾದಶ ಜ್ಯೋತಿರ್ಲಿಂಗದ ಒಂದು ಮಂದಿರ ಇದೆ, ಅಲ್ಲಿ ಕೂಡ ನೀವು ವಿಸಿಟ್ ಮಾಡ್ಬೋದು. ಹಾಗೆ ನಿಮಗೆ ಗಜಾನನ ಮಹಾರಾಜ್ ಮಠ್ ಕೂಡ ಇದೆ. ಈ 3 ಜಾಗಗಳು ನೀವು ಇನ್ನ ಟೈಮ್ ಇತ್ತು ಅಂದ್ರೆ ಎಕ್ಸ್ಟ್ರಾ ನೀವು ನೋಡ್ಬೋದಾಗಿರತ್ತೆ. ನಾವು ಮುಂದಿನ ವಿಡಿಯೋನಲ್ಲಿ ನಿಮಗೆ ತುಳಜಾಪುರದ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತೀವಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಜಯ ಹರಿವಿಠಲ.